ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳನ್ನು ತಿಳಿಸುತ್ತಾ ನಮಸ್ಕಾರ. ಎಲ್ರಿಗೂ ನಾನು ಎರಡನೇ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಎರಡನೇ ದಿನದ NSS ಕ್ಯಾಂಪ್ ಕಡೆ ಹೆಜ್ಜೆ ಹಾಕಿದ್ದೀವಿ. ಮುಂಜಾನೆ ಭಾಳ ಹೊಟ್ಟೆ ಹಸಿತ್ತು, ನಾಷ್ಟ ಮಾಡಿರಂತ ಅಡುಗೆ ಕೊನೆಗೆ ಹೋದಿವಿ. ಅಲ್ಲಿ ಅಂದ್ರೆ ಇನ್ನೂ ರೆಡಿ ಆಗಿರಲಿಲ್ಲ. ನಾವು ಆ ಫ್ರೆಂಡ್ಸ್ಗಳೆಲ್ಲ ಸೇರಿ ಆಂಟಿಗಳಿಗೆಲ್ಲ ಹೆಲ್ಪ್ ಮಾಡಿದ್ದೀವಿ. ಹಂಗೋ ಹಿಂಗೋ ಮಾಡಿ ಜಬರ್ದಸ್ತ್ ಮಸಾಲೆ ರೈಸ್ ಅವಲಕ್ಕಿ ಅಂತ ರೆಡಿ ಮಾಡಿದ್ದೀವಿ. ಬರೋಬ್ಬರಿ ಒಂದು ತಾಟ್ ಹೊಡೆದಿವಿ ಕಾಮಾಗ. ಬೇರೆ ಕಡೆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಸಿದ್ಧವಾಗತ್ತಿದ್ದೀವಿ. ನಮ್ಮ ಹುಳಿ ನೋಡ್ರಿ ಬುಟ್ಟಿ ಹಂಗೆ ತೊಗೊಂಡೈತಿ. ಎಲ್ಲರೂ ರೋಡ್ ಮ್ಯಾಗ ಹೊಂಟ್ರ ದಂಡುಪಾಳ 3 ಹೊಂಟೈತಿರ್ಬೇಕು. ಹಂಗೆ ಹೊಂಟಿದ್ದೀವಿ ರೀ. ಕಸಬರ್ಗಿ ಸಣ್ಣಕ್ಕೆ ಬುಟ್ಟೆ ನಾವು ನಮ್ಮದು ಊರು ಅನ್ಬೇಕ್ರಿ. ಹಂಗೆ ಇಂಥ ಕೆಲಸ ಮುಗಿಸಿದೀವಿ. ಸ್ಟೇಜ್ ರೆಡಿ ಮಾಡ್ಬೇಕೈತಿ. ಮಧ್ಯಾಹ್ನ ಫಂಕ್ಷನ್ ಇತ್ತು, ಅದಕ್ಕೆಲ್ಲ ಕಸಾಲ ಹೊಡ್ಕೊಂಡಿವಿ. ಮಧ್ಯಾಹ್ನ ಜಳಕಾಲ ಮಾಡಿ ರೆಸ್ಟ್ ಮಾಡಿ ಊಟ ಟೈಮ್ ಆಗಿತ್ತು. ಊಟ ಮಾಡೋಕ್ಕಂತ ಬಂದಿವಿ. ಅಡುಗೆ ನೋಡಿ ನಮ್ಮ ಕಡೆನೇ ಐತಿ. ಇವತ್ತು ಊಟ ಮಾಡ್ಕೊಂಡು ಸ್ಟೇಜ್ ಕಡೆ ಬಂದೀವಿ. ನಮ್ಮ ಅಕ್ಕ ಅವ್ರು ರಂಗೋಲಿ ಹಾಕತ್ತಿದ್ರು ಫಸ್ಟ್ ಕ್ಲಾಸ್. ನೋಡ್ಬೇಕ್ರಿ ಬೆಂಕಿ ಆಗಿತ್ತು. ರಾಮನವಮಿಯ ಶುಭಾಶಯಗಳು. NSS ಕ್ಯಾಂಪ್ ರಾಷ್ಟ್ರೀಯ ಸೇವಾ ಯೋಜನೆ ಅತಿಥಿಗಳೆಲ್ಲ ಆಗಮಿಸಿದ್ರು. ನಮ್ಮ ಬೈ ಅಂದ್ರೆ ಬೆಂಕಿ ಭಾಷಣ ಬಿಗಿಲತ್ತಿದ್ರು. ನೋಡ್ಬೇಕ್ರಿ. ಭುವನೇಶ್ವರ್ ತಾಯಿಗೆ ಪುಷ್ಪಾರ್ಚನೆ ಮಾಡುವ ಸಮಯದಲ್ಲಿ ಶಿಕ್ಷಕರೆಲ್ಲರೂ ನೋಡ್ರಿ ಹೆಂಗದಾರ ನಮ್ಮಲ್ಲಿ NSS ಕ್ಯಾಂಪ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ನೀವು ಮಾಡುವಂಥ ಈ ಕೆಲಸ ಬೇರೆದವರಿಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳಿದ್ರು ನಮ್ಮ ಈ ಗುರುಗಳು. ನಮ್ಮ ಇನ್ನೋರು ಅತಿಥಿಗಳು ಆಚಾರ ವಿಚಾರ ರೀತಿ ನೀತಿ ಎಲ್ಲ ನಶಿಸಿ ಹೋಗುತ್ತಿದೆ ಅಂತ ಮುನ್ನೆಚ್ಚರಿಕೆ ಕ್ರಮದಿಂದ ನಮ್ಮೆಲ್ಲ ಹೇಳಿದರು. ಆ ಕಾರ್ಯಕ್ರಮಕ್ಕೆ ವಿರಾಮ ಹೇಳಿ ಎಲ್ಲರೂ ಶಿಕ್ಷಕರ ಜೊತೆ ಚಹಾ ಕುಡಿದೆವು. ಕೈಯ ಕಾಲಿ ಕಪ್ಪೆ ಐತಿ ಅಂತ ಹೇಳಿ ಬೈಬೇಡ್ರ. ಮತ್ತು ಯಾಕೆ ನಾ ಚಹಾ ಕುಡಿದ ವಿಡಿಯೋ ಮಾಡಿ ಕೈ ಕಾಲು ಮುಖ ತೊಳ್ಕೊಂಡ ದೇವಸ್ಥಾನ ಒಳಗಡೆ ಬನ್ನಿ. ಹಂತವಾಗಿ ಸೋಲುತ್ತಾ ಬಂದವನು ನಾನು. ಅದ್ರ ಗೆಲ್ಲಬೇಕನ್ನೋ ಹಠ ಬಿಟ್ಟಿಲ್ಲ. ದಾರಿ ನಂದಪ್ಪ, ದಯಾ ನಿಂದಪ್ಪ ಅಂತ ಬೇಡ್ಕೊಂಡ. ಈ ಜರ್ನಿಯಲ್ಲಿ ಹೋಗಿ ನಿಲ್ಲುತ್ತಂತ ಗೊತ್ತಿಲ್ಲ. ನೀ ನನ್ನ ಜೊತೆ ಇರಪ್ಪ ಈಶ್ವರ. ನಮ್ಮ ಸಂತು ಬೈ ಅಂದ್ರೆ ಬೆಂಕಿ ಕಾಮಿಡಿ ಮಾಡ್ತಾರೆ. ಊಟ ಟೈಮ್ ಆಗಿತ್ತು, ಒಳಗಡೆ ಬಂದ್ವಿ. ಎಲ್ಲರಿಗೂ ಊಟ ಕೈ ಕೊಟ್ಟು ಕುಂತಿದ್ದೀವಿ. ನಾವು ಊಟ ಮಾಡೋಕ್ಕಂತ ಪ್ಲೇಟ್ ತೊಗೊಂಡು ಕುಂತೀವಿ. ಈ ಎರಡನೇ ದಿನಕ್ಕೆ ವಿರಾಮನ ಹೇಳ್ತಾ ಇದ್ದೀನಿ. ನಮಸ್ಕಾರ, ಶುಭ ದಿನ.